ಸೊ ಇವತ್ತು ನಾನು ತೊಗೊಂಬಂದಿದ್ದೀನಿ ಪಿಕಾಕ್ ಬಾಸ್ ಸಿಲೆಟ್ 4 ಇದ್ದಾವೆ. ಪಿಕಾಕ್ ಬಾಸ್ ಅಂತ ಹೇಳ್ಬೋದು, ಮಾನ್ಸ್ಟರ್ ಫಿಶಲ್ಲಿ ಬರುತ್ತೆ. ಆ ಮೀನನ್ನು ನಾನು ಇವತ್ತು ಆ್ಯಡ್ ಮಾಡೋಕೆ ಹೋಗ್ತಾ ಇದ್ದೀನಿ ನಮ್ಮ ಸಿಟ್ಲೆಟ್ ಟ್ಯಾಂಕಲ್ಲಿ. ಸಿಟ್ಲೆಟ್ ಟ್ಯಾಂಕ್ ನೋಡ್ಬೋದು 2 ಫೀಟ್ ಬೈ 2 ಫೀಟ್ ಬೈ 2 ಫೀಟ್ ಕ್ಯೂಬ್ ಟ್ಯಾಂಕ್ ಇದು ನಾವು ಮೊದಲು ಮರೀನ್ ಟ್ಯಾಂಕ್ ಸೆಟಪ್ ಮಾಡಿದ್ದು. ಸೊ ರೀಸೆಂಟಾಗಿ ನಾವು ಇದರಲ್ಲಿ ಸಿಟ್ಲೆಟ್ಸ್ ಹಾಕಿದ್ವಿ, ಟೋಟಲ್ 100 ಫಿಶ್ ಹಾಕಿದ್ವಿ. 100ರಲ್ಲಿ ಎಲ್ಲಿ ಸತ್ತೋಯ್ತು, ಒಂದು ಜಂಪ್ ಮಾಡಿ ಸತ್ತೋಯ್ತು, ಇನ್ನೊಂದು ಅಗ್ರೆಷನ್ ಮಾಡಿ ಎಲ್ಲರೂ ಕೊಂದಾಗ್ಬಿಟ್ರು. ಸೊ ಕೆಳಗಡೆ ನೋಡ್ಬೋದು 18 ಇಂಚಸ್ ಬೈ 18 ಇಂಚಸ್ ಒಂದು ಸಮ್ ಫಿಲ್ಟರ್ ಸಿಸ್ಟಮ್ ಇದೆ, ನಾವೇ ಡಿಸೈನ್ ಮಾಡಿದ್ದು. ಸೊ ಒಳ್ಳೆ ಫಿಲ್ಟರ್ ಸಿಸ್ಟಮ್ ಇದೆ, ಒಳ್ಳೆ ಟ್ಯಾಂಕು ಕೂಡ ಇದೆ. ಸೊ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ಒಳ್ಳೆ ಫಿಲ್ಟರ್ ಸಿಸ್ಟಮ್ ಮತ್ತು ಒಳ್ಳೆ ಟ್ಯಾಂಕ್ ಅಂದ್ಕೊಳ್ತೀನಿ ಈ ಫಿಶಸ್ಗೆ. ಟೋಟಲಿ 4 ಫಿಶ್ ತೊಗೊಂಬಂದಿದ್ದೀನಿ. 1200 ರೂಪಾಯಿ ಒಂದು ಸಿಂಗಲ್ ತೊಗೊಂಡಿದ್ದು, 6 ಇಂಚಸ್ ಸೈಜ್ ಇದೆ ಇದ್ರದ್ದು. ಸೊ 4800 ರೂಪಾಯಿ ಟೋಟಲ್ ಕಾಸ್ಟ್ ಇದೆ ಇದ್ರದ್ದು ಈಗ ತೊಗೊಂಬಂದಿರೋದು. ಈ ಫಿಶನ್ನು ನಾವು ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಕೆಲವು ದಿನ ನಾವು ಅದ್ರ ಇಡೋಣ, ಆಮೇಲೆ ನಾವು ಇದನ್ನು ಬಂದು ಇದರಲ್ಲಿ ಶಿಫ್ಟ್ ಮಾಡೋಣ ಆರೋನ ಟ್ಯಾಂಕಲ್ಲಿ. ಯಾಕಂದರೆ ಆರೋನ ಟ್ಯಾಂಕಲ್ಲಿ ಭಾಳಷ್ಟು ಒಳ್ಳೆ ಕಾಂಬಿನೇಷನ್ ಇದು ಆರೋನಗೋಸ್ಕರ. ಸೊ ಇವಾಗ ನಾವು ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ. ಸೊ ಇಂಟ್ರೊಡ್ಯೂಸ್ ಮಾಡೋ ಮುಂಚೆ ನಾವು ಇದನ್ನು ಯಾವ ಥರ ನಿಮಗೆಲ್ಲ ಗೊತ್ತಿರ್ಬೋದು, ಹಾಗೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಟ್ರೊಡ್ಯೂಸ್ ಮಾಡೋ ಮುಂಚೆ ನಾವು ಈ ಫಿಶಸ್ಸಿನ ಪಾಕೆಟ್ನ ಫ್ಲೋಟ್ ಮಾಡೋಕ್ಕೆ ಬಿಡಬೇಕು. ಅಟ್ಲೀಸ್ಟ್ 20 ನಿಮಿಷ ಫ್ಲೋಟ್ ಮಾಡೋಕ್ಕೆ ಬಿಡಬೇಕು. ಯಾಕಂದರೆ ನೀವು ತೊಗೊಂಬಂದಿರೋದು ನೀರು ಬೇರೆದಿರುತ್ತೆ ಮತ್ತು ಟ್ಯಾಂಕಿನ ಟೆಂಪ್ರೇಚರ್ ಬೇರೆದಿರುತ್ತೆ. ಒಂದೇ ಸಲ ನೀವು ತೊಗೊಂಬಂದು ಫಿಶಸ್ಸನ್ನು ಹಾಕ್ಬಿಟ್ರೆ ಸೊ ಫಿಶಸ್ ಸಡನ್ ಶಾಕ್ ಆಗಿ ಸತ್ತೋಗ್ಬಿಡುತ್ತೆ, ಇಲ್ಲಾಂದರೆ ಕಾಯಿಲೆ ಬಂದುಬಿಡುತ್ತೆ, ಇಲ್ಲಾಂದರೆ ಸ್ಟ್ರೆಸ್ಸಲ್ಲಿ ಹೋಗ್ಬಿಡುತ್ತೆ. ಆಮೇಲೆ 1 ವಾರ 2 ದಿನ ಆದಮೇಲೆ ಸತ್ತೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಯಾವಾಗಲೂ ನೀವು ಫಿಶನ್ನು ಪ್ರಾಪರ್ ಇಂಟ್ರೊಡ್ಯೂಸ್ ಮಾಡಬೇಕು. ಪ್ರಾಪರ್ ಇಂಟ್ರೊಡ್ಯೂಸ್ ಮಾಡೋಕ್ಕೋಸ್ಕರ ನೀವು ಅಟ್ಲೀಸ್ಟ್ 20 ನಿಮಿಷ ನೀವು ಈ ಟ್ಯಾಂಕಿನ ನೀರು ಜೊತೆ ಈ ಪಾಕೆಟ್ನ ಫ್ಲೋಟ್ ಮಾಡೋಕ್ಕೆ ಬಿಡಬೇಕು. ಆವಾಗ ಏನಾಗುತ್ತೆ, ಈ ನೀರಿನ ವಾಟರ್ ಮತ್ತು ಈ ನೀರಿನ ವಾಟರ್ ಎರಡೂ ಸಮ ಆಗುತ್ತೆ 15 ನಿಮಿಷ 20 ನಿಮಿಷ ಆಮೇಲೆ ನೀವು ಈ ನೀರನ್ನು ಯೂಸ್ ಮಾಡಬೇಕು. ಯಾಕಂದರೆ ಈ ನೀರನ್ನು ಯೂಸ್ ಮಾಡಬಾರ್ದು, ಯಾಕಂದರೆ ಇದರಲ್ಲಿ ಆಲ್ರೆಡಿ ಆಕ್ಸಿಜನ್ ಎಕ್ಸಾಸ್ಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಬರೀ ಫಿಶಸ್ಸನ್ನು ಆ್ಯಡ್ ಮಾಡಬೇಕು. ಇದರಲ್ಲಿ ಅಮೋನಿಯಾ ಸ್ಪೈಕು ಕೂಡ ಆಗಿರುತ್ತೆ, ಫಿಶಸ್ ಜಾಸ್ತಿ ಗಲೀಜು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಬರೀ ಫಿಶಸ್ ತೊಗೊಂಡು ಇದರಲ್ಲಿ ಹಾಕೋಣ. ಸೊ ಫಿಶಸ್ ಜಂಪ್ ಮಾಡೋ ಪ್ರಶ್ನೆ ಬರ್ತಾ ಇದೆ, ಯಾಕೆ ಜಂಪ್ ಮಾಡಲ್ವ ಅಂತ. ಸೊ ಸದ್ಯಕ್ಕೆ ನಾನು ಈ ಟ್ಯಾಂಕಲ್ಲಿ ಬಿಡ್ತಾ ಇದ್ದೀನಿ. ಸ್ವಲ್ಪ ಆದಮೇಲೆ ನಾವು ಒಂದು ಗ್ಲಾಸ್ ಸೆಟಪ್ ಆರ್ಡರ್ ಕೊಟ್ಟಿದ್ದೀನಿ. ಒಂದು ಗ್ಲಾಸ್ ಬಂದಮೇಲೆ ಇದು ಮೇಲ್ಗಡೆ ನಾನು ಗ್ಲಾಸ್ ಹಾಕ್ಬಿಡ್ತೀನಿ. ಸೊ 15 ನಿಮಿಷ ಆಗೋಯ್ತು. ಇವಾಗ ಪಾಕೆಟ್ ತೆಗೆದ್ಬಿಟ್ಟು ನಾವು ಬರೀ ಫಿಶಸ್ನ ಆ್ಯಡ್ ಮಾಡೋಣ, ನೀರನ್ನು ಯೂಸ್ ಮಾಡಬಾರ್ದು. ನಾನು ಮೊದಲೇ ಹೇಳಿದೆ, ಯಾಕಂದರೆ ಅದರಲ್ಲಿ ಆಲ್ರೆಡಿ ಅಮೋನಿಯಾ ಸ್ಪೈಕ್ ಆಗಿರುತ್ತೆ. ಬರೀ ಈ ಥರ ನೀವು ಫಿಶಸ್ ನೆಟ್ಟಿನ ತೊಗೊಂಡು ಆಗ್ಬೋದು. ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾವೆ. 6 ಇಂಚಸ್ಸಿಂದ 7 ಇಂಚಸ್ ಸೈಜ್ ಇದೆ. ಇದು ನಾನು ತೊಗೊಂಡಿದ್ದು ವಾವ್ ಅಕ್ವಾಟಿಕ್ಸ್ ಬ್ಯಾಂಗ್ಳೂರಿಂದ. 1200 ರೂಪಾಯಿ ಸಿಂಗಲ್ ಇದ್ರ ಕಾಸ್ಟು. ಸೊ ಬನ್ನಿ ಇಂಟ್ರೊಡ್ಯೂಸ್ ಮಾಡೋಣ ನಮ್ಮ ಫಿಶ್ ಟ್ಯಾಂಕಲ್ಲಿ. ಸೊ 3 ಬಂದು ಇನ್ನೂ ಒಂದಿದೆ, 4 ಟೋಟಲ್ ನಾನು ತೊಗೊಂಬಂದಿರೋದು. ಇದರಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಈ ಸಿಟ್ಲೆಟ್ಸ್ ಟ್ಯಾಂಕ್ ಸೆಟ್ಟಿಗೆ ನಾವು ಆಗ್ತಾ ಇದ್ದೀವಿ. ನೋಡೋಣ ಏನಾದರೂ ಅಗ್ರೆಷನ್ ತೋರಿಸ್ತಾ ಇದ್ದರೆ ಸಿಟ್ಲೆಟ್ಸ್ ಏನೋ ಒಂದಕ್ಕೊಂದು ಅಟ್ಯಾಕ್ ಮಾಡ್ತಾರೆ. ಆದರೆ ಪಿಕಾಕ್ ಬಾಸ್ ಅಷ್ಟು ಅಟ್ಯಾಕ್ ಮಾಡೋಕೆ ಹೋಗೋದಿಲ್ಲ ಸಿಟ್ಲೆಟ್ಸ್ಗೆ. ಇನ್ನೂ ಏನಾದರೂ ಆ ಥರ ಪ್ರಾಬ್ಲಮ್ ಆದರೆ ನಾವು ಮುಂದೆ ಹೋಗಿ ನಾವು ಇದನ್ನು ಆರೋನ ಅಲ್ಲಿ ಆ್ಯಕ್ಚುಲಿ ನಮ್ಮ ಉದ್ದೇಶ ಅಂದರೆ ಇದನ್ನು ಸ್ವಲ್ಪ ಆರೋನ ಟ್ಯಾಂಕಲ್ಲಿ ಹಾಕಬೇಕಂತ, ಸ್ವಲ್ಪ ದೊಡ್ಡದಾಗಬೇಕು. ಯಾಕಂದರೆ ಸ್ವಲ್ಪ ಚಿಕ್ಕ ಸೈಜ್ ಇದೆ. ಚಿಕ್ಕ ಸೈಜಲ್ಲಿ ಆಗಿಬಿಟ್ರೆ ಆರೋನ ಅಟ್ಯಾಕ್ ಮಾಡ್ಬೋದು, ಇಲ್ಲ ತಿನ್ನೋಕ್ಕೆ ಪ್ರಯತ್ನ ಮಾಡ್ಬೋದು. ಅದಕ್ಕೋಸ್ಕರ ಇದು ಹಾಕಿದ್ದೀವಿ. ಸ್ವಲ್ಪ ದಿನ ಆದಮೇಲೆ ನಾವು ಇದನ್ನು ನಮ್ಮ 7 ಫೀಟ್ ಟ್ಯಾಂಕಲ್ಲಿ ಆರೋನ ಇದೆಯಲ್ಲ ಅದರಲ್ಲಿ ನಾವು ಶಿಫ್ಟ್ ಮಾಡೋಣ. ಈಗ ನೋಡಿ ಎಷ್ಟು ಸುಂದರವಾಗಿ ಕಾಣ್ತದೆ ಸಿಟ್ಲೆಟ್ ಜೊತೆಗೆ ಪೀಸ್ಫುಲ್ ಕಾಮಾಗಿ ಇರುತ್ತೆ ಇದು ಫಿಶಸ್ಸು. ಇದಕ್ಕೆ ಹೀಟರ್ ಬೇಕಾಗುತ್ತೆ ಮತ್ತು ಆಕ್ಸಿಜನ್ ಸಪ್ಲೈ ಬೇಕಾಗುತ್ತೆ ಮತ್ತು ಫಿಲ್ಟರ್ ಸಿಸ್ಟಮ್ 24 ಗಂಟೆ ರನ್ ಮಾಡಬೇಕು. ಇವಾಗ ನಾವು ಹಾಕಿರೋದು 2 ಫೀಟ್ ಬೈ 2 ಫೀಟ್ ಬೈ 2 ಫೀಟ್ ಟ್ಯಾಂಕಲ್ಲಿ. ಮೊದಲು ಇದು ಮರೀನ್ ಟ್ಯಾಂಕ್ ಇತ್ತು, ಈಗ ಸದ್ಯಕ್ಕೆ ನಾವು ಸಿಟ್ಲೆಟ್ಸಲ್ಲಿ ಕನ್ವರ್ಟ್ ಮಾಡಿಬಿಟ್ಟಿದ್ದೀವಿ. ನೋಡಿ ಆಕ್ಸಿಜನ್ ಸಪ್ಲೈನೂ ಕೂಡ ಕೊಟ್ಟಿದ್ದೀನಿ, ಹೈಡಿಂಗ್ ಪ್ಲೇಸು ಕೂಡ ಇದ್ದಾವೆ. ಎಷ್ಟು ಸುಂದರವಾಗಿ ಆ್ಯಕ್ಟಿವ್ ಆಗಿದೆ, ಹೆಲ್ತಿ ಆಗಿದೆ, ಭಾಳಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಪಿಕಾಕ್ ಬಾಸು. ಇನ್ನೂ ಸ್ವಲ್ಪ ಸ್ಟ್ರೆಸ್ಸಲ್ಲಿರುತ್ತೆ. ಒಂದು ಟ್ಯಾಂಕಲ್ಲಿ ಇನ್ನೊಂದು ಟ್ಯಾಂಕಿಗೆ ಶಿಫ್ಟ್ ಆದರೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಶಿಫ್ಟ್ ಆದರೆ ಅಟ್ಲೀಸ್ಟ್ 3 ದಿನ ಟೈಮ್ ತೊಗೊಳುತ್ತೆ. ನೋಡಿದ್ರೆ ಸ್ವಲ್ಪ ಸ್ಟ್ರೆಸ್ ಆಗಿದೆ. ಸ್ವಲ್ಪ ಟೈಮ್ ಕೊಟ್ಟರೆ ಇದು ಅಡ್ಜಸ್ಟ್ ಆಗುತ್ತೆ. ಸ್ಟ್ರೆಸ್ ಲಿಕ್ವಿಡ್ ಆಗಿಬಿಟ್ರೆ ಸಾಕು, ಅದು ಸೆಟ್ ಆಗಿ ಫಿಶ್ ಆ್ಯಕ್ಟಿವ್ ಆಗಿರುತ್ತೆ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ನಾನು ತೋರಿಸ್ತೀನಿ ಯಾವ ಥರ ಫಿಶಸ್ಸು ಆ್ಯಕ್ಟಿವ್ ಆಗಿದೆ ಅಂತ. ಸೊ ಸದ್ಯಕ್ಕೆ ನೀವು ಟ್ಯಾಂಕ್ ನೋಡಿ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಾಯಿತು. ಈಗ ಸೆಟಪ್ ಆಗಿದೆ. ಫಿಶಸ್ ಸ್ವಲ್ಪ ಸ್ಟ್ರೆಸ್ಸಲ್ಲಿದೆ, ಟೈಮ್ ತೊಗೊಳ್ಳೋದು ಅಡ್ಜಸ್ಟ್ ಮಾಡೋಕ್ಕೆ. ನೀವು ಒಂದು ಟ್ಯಾಂಕಲ್ಲಿ ಫಿಶಸ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಸೆಟಪ್ ಮಾಡೋಕ್ಕೆ 3-4 ದಿನ ಅಟ್ಲೀಸ್ಟ್ ಟೈಮ್ ತೊಗೊಳುತ್ತೆ. ಆಮೇಲೆ ಇದು ಫೀಡಿಂಗ್ ತೊಗೊಳುತ್ತೆ. ಕೆಲವೊಮ್ಮೆ ಫಿಶಸ್ ತೊಗೊಳೋದಿಲ್ಲ ಫೀಡಿಂಗು, 3-4 ದಿನ ಟೈಮ್ ಕೊಡಿ, ಸೆಟಪ್ ಆಗುತ್ತೆ. ಆಮೇಲೆ ಬೇಕಾದ್ರೆ ಫಿಶಸ್ನ ಫೀಡಿಂಗ್ ಸ್ಟಾರ್ಟ್ ಮಾಡ್ಬೋದು. ಒಂದಿನ ಅಟ್ಲೀಸ್ಟ್ ಕ್ಯಾಪ್ ಕೊಡಬೇಕು. ಈಗ ನಾನು ಮೇಲ್ಗಡೆ ಸ್ವಲ್ಪ ಮುಚ್ಚಲ ಇಲ್ಲ, ಗ್ಲಾಸ್ ಕಟ್ ಮಾಡೋಕ್ಕೆ ಆರ್ಡರ್ ಕೊಟ್ಟಿದ್ದೀನಿ. ಬಂದಮೇಲೆ ಮೇಲ್ಗಡೆ ಇಟ್ಬಿಡಿ, ಯಾಕಂದರೆ 2 ಫಿಶಸ್ಸು ಜಂಪ್ ಮಾಡಿ ಆಲ್ರೆಡಿ ಸತ್ತೋಗ್ಬಿಟ್ಟಿದೆ ಸರ್. ಸೊ ಅದಕ್ಕೋಸ್ಕರ ಈಗ ನಮ್ಮ ಟ್ಯಾಂಕಲ್ಲಿ ಈಗ ಸೆಟಪ್ ಯಾವ ಥರ ಚೆನ್ನಾಗಿ ಹೇಳಿ. ಯಾಕಂದರೆ ನಮ್ಮ ಹತ್ರ ಆಲ್ರೆಡಿ ಆರೋನ ಇದೆ, ಸಿಲೋಡಲರ್ ಇದೆ, ರೆಟೆಲ್ ಕ್ಯಾಟ್ ಫಿಶ್ ಇದೆ, ಆಸ್ಕರ್ಸ್ ಇದೆ, ಪ್ಯಾರೆಟ್ ಫಿಶ್ ಇದೆ, ಶವಲ್ನೋಸ್ ಇದೆ, ಡಿಸ್ಕಸ್ ಇದೆ, ಸ್ಟಿಂಗ್ರೇ ಇದೆ. ನಮ್ಮ ಹತ್ರ ಎಲ್ಲ ಥರದ ಫಿಶಸ್ ಇದೆ. ಈಗ ಸದ್ಯಕ್ಕೆ ನಮ್ಮ ಹತ್ರ ಪೀಕಾಕ್ ಬಾಸ್ ಇರಲಿಲ್ಲ, ಅದು ಕೂಡ ಬಂದುಬಿಟ್ಟಿದೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಫಟಾಫಟ್ ಲೈಕ್ ಮಾಡಿ. ಈಗ ನಮ್ಮ ಚಾನಲ್ಲಿ ಜಾಸ್ತಿ ಶಾರ್ಟ್ಸ್ ಬರ್ತಾ ಇರುತ್ತೆ, ಯಾಕಂದರೆ ಭಾಳ ಜನ ಶಾರ್ಟ್ಸ್ ಪ್ರಿಫರ್ ಮಾಡ್ತಾರೆ. ಈ ಸದ್ಯಕ್ಕೆ ಶಾರ್ಟ್ ಜಾಸ್ತಿ ಆಗೋಕ್ಕೆ ಅಂತ ಹೇಳ್ತಿದ್ದಾರೆ. ಸೊ ಶಾರ್ಟ್ಸು ಕೂಡ ಫಟಾಫಟ್ ಬರ್ತಾ ಇರುತ್ತೆ. ಸೊ ನೀವು ಕೂಡ ಫಟಾಫಟ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಈ ವಿಡಿಯೋ ಎಷ್ಟು ಚೆನ್ನಾಗಾಯಿತು, ಎಷ್ಟು ಇಷ್ಟ ಬಂತು, ಸೊ ಕಮೆಂಟ್ಸಲ್ಲಿ ಇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.